ಹೇಗಿದ್ದೀರಿ? ಚೆನ್ನಾಗಿದೆ. ವಿನಯ್ ಸರ್ ಎಲ್ಲ ಇದನ್ನು ಕೇಳೋದಾದರೆ ಹೇಗಿತ್ತು ಒಂದು ಸರಳ ಪ್ರೇಮ ಫಸ್ಟ್ ಮೀಟಿಂಗಿಂದ ಹಿಡಿದು ಇಲ್ಲಿ ತನಕ ಬಂದಿದ್ರೆ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ಜರ್ನಿ ತುಂಬ ಚೆನ್ನಾಗಿತ್ತು. ಸುನಿಯವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ದಿನದಿಂದ ಇಷ್ಟ ಆಯಿತು. ಸೊ ಒಂದು ಸರಳ ಪ್ರೇಮ ಕಥೆ ಮೂಲಕ ಇದಾಯಿತು. ಇನ್ನೊಂದೇನೋ ಇದೊಂದು ಒಳ್ಳೆಯ ರಾಮ್ಕಾಮು. ಸೊ ಇದೊಂದು ಆಮೇಲೆ ಅತಿಶಯ ಕ್ಯಾರೆಕ್ಟರು ಅಷ್ಟೇ ಚೆನ್ನಾಗಿದೆ. ಒಂದು ಅಂತ ಏನಂತಾರೆ ಒಂದು ಬಾಯ್ ನೆಕ್ಸ್ಟ್ ಡೋರ್ ಥರ ಒಂದು ಹುಡುಗ. ಸೊ ಎಲ್ಲರಿಗೂ ರಿಲೇಟ್ ಆಗುವಂಥ ಹುಡುಗ. ಆಮೇಲೆ ತುಂಬ ಒಳ್ಳೆ ಹುಡುಗ. ಸೊ ಆ ಥರ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ ಒಂದು ಜರ್ನಿ, ಒಂದು 6 months ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ಕೊಂಡು ಹೋಗೋಕ್ಕೆ ನಾವು ಅಷ್ಟೇ ಆ ಕ್ಯಾರೆಕ್ಟರ್ ಅಷ್ಟೇ ಖುಷಿಯಾಗಿರ್ತೀವಿ, ಅಷ್ಟೇ ಫ್ರೀ ಆಗಿರ್ತೀವಿ. ತುಂಬ ಚೆನ್ನಾಗಿತ್ತು ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ. ಆಮೇಲೆ ಇಡೀ ತಂಡನೇ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಇದರಲ್ಲಿ ಕಾಸ್ಟ್ ಅಂದರೆ ಸ್ವಾದಿಷ್ಟ ಅವರಿದ್ದಾರೆ, ಮಲ್ಲಿಕಾ ಸಿಂಗ್ ಅವರಿದ್ದಾರೆ, ರಾಜೇಶ್ ನಟ್ರಂಗ್ ಅವರಿದ್ದಾರೆ, ಆಮೇಲೆ ಅರುಣಾ ಬಾಲರಾಜ್ ಅವರಿದ್ದಾರೆ. ಸೊ ಆಮೇಲೆ ಸುನಿಯವ್ರ ಟೀಮು ಸುನಿಯವ್ರ ಥರನೇ. ಸೊ ಅಷ್ಟು ಸಿಂಪಲ್ಲು, ಅಷ್ಟು ಕಾಮು. ಸೊ ಇಡೀ ಜರ್ನಿ ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿ ಲವ್ ಸ್ಟೋರಿ ಮತ್ತು ಈ ಸರಳ ಪ್ರೇಮ ಕಥೆ ಅಲ್ಲಿ ಒಂದು ಲವ್ ಸ್ಟೋರಿ ಆ್ಯಂಗಲಲ್ಲೇ ಸಾಗುತ್ತೆ. ನಿಮಗೂ ಅದನ್ನು ನೋಡಿದಾಗ ಏನು ಅನಿಸ್ತಿತ್ತು? ಸಿಂಪಲ್ ಆಗಿ ಲವ್ ಸ್ಟೋರಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಸಿಂಪಲಾಗಿ ಲವ್ ಸ್ಟೋರಿ ಫಸ್ಟ್ ಟೈಮ್ ಅವಾಗ ನೋಡಿದಾಗ ಆವಾಗ ಈ ರೈಟಿಂಗ್ ತುಂಬ ಹೊಸದಾಗಿತ್ತು. ಆಮೇಲೆ ಡೈಲಾಗ್ಸ್ ಆಗಿರಲಿ, ಒನ್ ಲೈನರ್ಸ್ ಆಗಿರಲಿ, ಆ ಪಂಚ್ ಕಾಮಿಡಿ ಆಗಲಿ ತುಂಬ ಹೊಸದಾಗಿತ್ತು, ತುಂಬ ಸ್ಟ್ರೈಕಿಂಗ್ ಆಗಿತ್ತು. ಸೊ ಅದು ಎವ್ರಿ ಲೈನ್ ನಗು ಬರ್ತಾಯಿತ್ತು. ಸೊ ಆವಾಗ ಆ ಪಿಕ್ಚರ್ ನೋಡಿದಾಗ ತುಂಬ ಫ್ರೆಶ್ ಅನಿಸ್ತು, ತುಂಬ ಖುಷಿ ಆಯಿತು. ಆಮೇಲೆ ಸಖತ್ ಹ್ಯೂಮರ್ ತುಂಬಾ ಚೆನ್ನಾಗಿತ್ತು ಆ ಸಮಯದಲ್ಲಿ. ಇಲ್ಲಿ ಭೇಟಿ ಎಲ್ಲಾಗಿತ್ತು ಸರ್? ನಿಮ್ಮದು ಸುದೀಪ್ ಸರ್ ಭೇಟಿ ಎಲ್ಲಾಗಿತ್ತು? ಲೈಫಲ್ಲ ಇಲ್ಲ ಈ ಪಿಕ್ಚರ್ ಟೈಮಲ್ಲ. ಪಿಕ್ಚರ್ ಟೈಮ್ ಫಸ್ಟ್ ನಮ್ಮ ಮನೇಲೇ ಮೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ಪ್ರಸನ್ನ ಅಂತ ಈ ಕಥೆನ ಬರೆದಿದ್ದಾರೆ. ಸೊ ಅವರು, ಸುನ್ನಿಯವರು, ನಾವು, ಆಮೇಲೆ ನಮ್ಮ ಮ್ಯಾನೇಜರು ಶಿವು ಅವರು. ಸೊ 4 ಜನನೂ ಕೂತ್ಕೊಂಡು ಮನೆಯಲ್ಲಿ ಪ್ರಸನ್ನ ಅವರು ಇಡೀ ಕಥೆನ ನರೇಟ್ ಮಾಡಿದ್ರು. ಸೊ ಈ ಕಥೆನ ಅವರು ತುಂಬ ವರ್ಷದಿಂದ ಬರೆದಿದ್ರು. ಸೊ ಆ ಕಥೆನ ನರೇಟ್ ಮಾಡಿದ್ರು. ಸೊ ಆಮೇಲೆ ಸುನಿಯವರು ಆಮೇಲೆ ಅವರು ಇಡೀ ಟೀಮ್ ಕೂತ್ಕೊಂಡು ಈ ಪ್ರೆಸೆಂಟ್ ಟ್ರೆಂಡ್ಗೆ, ಆಮೇಲೆ ಪ್ರೆಸೆಂಟ್ ಏನೋ ಇಯರ್ಗೆ ಅದನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರು. ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ಇದರಲ್ಲಿ ಇದು ನನ್ನ ಫಸ್ಟ್ ಫಿಲ್ಮ್. ಅನುರಾಗ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಅದು ಇಟ್ಸ್ ಅ ಜರ್ನಲಿಸ್ಟ್ ಕ್ಯಾರೆಕ್ಟರ್. ಅದು ನಾನು ಒಂದು ರಿಯಲ್ ಲೈಫಲ್ಲಿ ಜರ್ನಲಿಸಮ್ ಸ್ಟೂಡೆಂಟು. ಸೊ ತುಂಬಾ ರಿಲೇಟ್ ಆಯಿತು. ಆ್ಯಂಡ್ ಅಗೇನ್ ಇಟ್ಸ್ ಅ ವೆರಿ ಸ್ವೀಟ್ ರೋಲ್. ಎಲ್ಲ ಎಮೋಷನ್ಸು ಇದೆ ಇದರಲ್ಲಿ. ಸೊ ವೆರಿ ಹ್ಯಾಪಿ ಟು ಪ್ಲೇ. ನೀವು ಸುನೀಲ್ ಸರ್ ಫಸ್ಟ್ ಮೀಟಿಂಗ್ ಹೇಗಾಯಿತು? ಇಲ್ಲಿ ಬೆಂಗಳೂರಲ್ಲಿ ಅವ್ರು ಕರೆಸಿದ್ರು. ಹೌದು. ಅಂದರೆ ನೀವು ಒಳ್ಳೆ ಹೇಳಿದ್ರ ಮುಂಚೆ ಏನಾದರೂ? ಅದೊಂದು ಆಡಿಷನ್ ಕಳಿಸಿದೆ, ಒಂದು ಸೀನ್ ಪರ್ಫಾರ್ಮ್ ಮಾಡಿ ಕಳಿಸಿದೆ. ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು. ಇಲ್ಲಿ ಸ್ಟೋರಿ ನರೇಟ್ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇದೊಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ನಾನು ಸ್ಯಾಂಡಲ್ವುಡಲ್ಲಿ ಫಸ್ಟ್ ಫಿಲಮ್ ಆ ಥರ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಅಂದರೆ ವಿನಯ್ ಸರ್ ಜೊತೆ ಅಂದಾಗ ಸ್ಕ್ರೀನ್ ಶೇರ್ ಮಾಡಿ ಹೇಗಿತ್ತು? ದೊಡ್ಡ ಮನೆಯವರು ಆ ಥರದ್ದೇನಾದ್ರು ಭಯ ಆ ಥರದ್ದೇನಾದ್ರು ಇತ್ತು ನಿಮಗೆ ಪರ್ಸ್ನಲ್ ಆಗಿ? ತುಂಬ ಕಂಫರ್ಟಬಲ್ ಇತ್ತು. ಬಿಕಾಸ್ ನಮಗೆ ತುಂಬ ಒಂದು 30-40 ಡೇಸ್ ಲೈಕ್ ವಿ ಹ್ಯಾಡ್ ಕಾಂಬಿನೇಷನ್ ಸೀನ್ಸ್. ಸೊ ಇಟ್ ವಾಸ್ ವೆರಿ ಈಸಿ. ಓವರಾಲ್ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬ ಸರಳವಾಗೇ ಇತ್ತು. ನೀವೇ ನೋಡಿ ಹೇಳ್ಬೇಕು ಹೆಂಗೆ ಇದೆ ಪಿಕ್ಚರ್ ಅಂತ. ಅದು ಇನ್ನೊಂದು ವಿರಳ ಅಂಗಡಿ ಹೊಡೆದಾಕಿದ್ದಾರೆ, ಕೇಳಿದ್ರ ಏನು ಅಂದರೆ ಕಟ್ ಮಾಡಿದಾರಲ್ಲ ಸರ್ ಹತ್ರ ಏನಾದರೂ ಕೇಳಿದ್ರ ಯಾಕೆ ಸರ್ ಈ ಥರ ಕಟ್ ಮಾಡಿ ಸರಳ ಅಂತ? ಅಂದರೆ ಲೈಫಲ್ಲಿ ಇಲ್ಲ, ಪ್ರೀತಿಯಲ್ಲಿ ಯಾವಾಗಲೂ ಸರಳ ವಿರಳ ಎರಡೂ ಇದ್ದೇ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲೂ ಏನಂದರೆ ಒಂದು ಸಿಂಪಲ್ ಲವ್ ಸ್ಟೋರಿ ಆದ್ರೂ ತುಂಬ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಈಗ ಇದು ಏನಂತಾರೆ, ಈಗ ಮ್ಯಾಜಿಕ್ ಥರ. ಸೊ ನೀವು ಮ್ಯಾಜಿಕ್ನ ಫಸ್ಟ್ ಟೈಮ್ ಒಂದು ಮ್ಯಾಜಿಕ್ ಟ್ರಿಕ್ ನೋಡಿದಾಗ ತುಂಬ ಶಾಕಿಂಗ್ ಆಗಿರುತ್ತೆ. ಹೆಂಗಾಯಿತು ಅಂತ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ, ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಆ ಟ್ರಿಕ್ನ ಆ್ಯಕ್ಚುಲಾಗಿ ಹೇಳಿದಾಗ ಇದು ತುಂಬ ಸಿಂಪಲ್ ಅಂತ ಅನಿಸುತ್ತೆ. ಸೊ ಅದೇ ಥರ ಈ ಸಿನಿಮಾ ಕೂಡ. ಸುನೀತ್ ಜೊತೆ ವರ್ಕ್ ಮಾಡೋದಕ್ಕೆ ಈಸಿನ ಅವ್ನು ಸ್ವಲ್ಪ ಹೇಗಿರ್ತಾರೆ ಸಿಂಪಲ್ ಆ ಥರ ಹೇಗೆ ಅನಿಸ್ತಾ? ಸುನಿಯರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಈಸಿ, ಆಮೇಲೆ ತುಂಬ ಕಂಫರ್ಟಬಲ್. ಆಮೇಲೆ ಇಡೀ ಟೀಮ್ ಅದೇ ಥರ ಸಖತ್ ಕಂಫರ್ಟಬಲ್ಲು, ತುಂಬ ಈಸಿ. ಆಮೇಲೆ ಸಖತ್ ಕಾಮ್ ಅವರು. ಸೊ
ಸೊ ಫಸ್ಟ್ ಡೇ ಇಂದ ಆಲ್ಮೋಸ್ಟ್ ಒಂದು 62 ಡೇಸ್ ಶೂಟ್ ಮಾಡಿದ್ವಿ. ಇಡೀ ಶೂಟ್ ಅದೇ ಥರ ಇದ್ರು. ಸೊ ಎಲ್ಲೂ ಒಂದು ಏರುಪೇರುನೇ ಇರಲಿಲ್ಲ, ಇಲ್ಲ ಒಂದು ಯಾವುದಕ್ಕಾರೋ ಟೆನ್ಷನ್ ಆಗೋದು ಆಗಲಿ, ಕೋಪ ಮಾಡ್ಕೊಳೋದಾಗಲಿ ಒಂಚೂರು ಇರಲಿಲ್ಲ. ಅಷ್ಟೇ ಸಿಂಪಲಾಗಿ, ಅಷ್ಟೇ ಕಾಮಾಗಿ ಇಡೀ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅಲ್ಲಿ ಎಲ್ಲರೂ ಸೆಟಲ್ ಹಂಗೆ ಇದ್ರು. ಅಲ್ಲ ಯಾಕೆ ಹೇಳಿದ್ರೆ ಡೈರೆಕ್ಟರ್ ಅಂತ ತಕ್ಷಣ ಒಂದು ಕಾಮನ್ ಸೀನ್ ಅಂದ್ಕೊಂಡು ಸೀನ್ ಬರಲಿಲ್ಲ ಅಂದಾಗ ಒಂದು ಸ್ವಲ್ಪ ಬೇಜಾರಾಗ ಸಿಕ್ತ ಆ ಥರದ್ದೆಲ್ಲ ಒಂದು ಚೆನ್ನಾಗಿತ್ತು. ಆ ಸಿಚುವೇಶನ್ ಏನಾದರೂ ಇದ್ದಿತ್ತು? ಇಲ್ಲ, ಅವ್ರು ಏನು ಅಂತಿದ್ರು ಅಂದರೆ, ಈಗ ಸಿಟ್ ಮಾಡ್ಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ ಬರೋದು, ಇಲ್ಲ ಕೆಲಸ ಇನ್ನೂ ತಡ ಆಗುತ್ತೆ. ಸೊ ಖುಷಿಯಾಗಿದ್ರೇ, ಆರಾಮಾಗಿದ್ರೇ ಅದು ಕ್ಲೀನಾಗೆ ಫಾಸ್ಟಾಗಿ ಹೋಗೋದು ಅಂತ. ಅದು ಆ್ಯಕ್ಚುಲಿ ಸತ್ಯನೂ ಆಯಿತು ಈ ಸಿನಿಮಾದಲ್ಲಿ. ಆ ಥರ ಏನು ಇದೇ ಇರಲಿಲ್ಲ. ಇನ್ನೊಂದು ಸ್ಕೂಟರ್ ಬಗ್ಗೆ ಹೇಳಿದ್ರೆ, ಸ್ಕೂಟರ್ ಎಲ್ಲ ಓಡಿಸಿದ್ದೀರ, ಒಂದು ಹಳೆ ಕಾಲದ್ದು, ಇವಾಗೆಲ್ಲ ಕಡಿಮೆ ಅದು. ಹೌದು. ಅದು ಹೇಗಿತ್ತು? ಸೊ ಇದು ಫ್ಯಾಮಿಲಿ ಸೆಟಪ್ ಹಂಗೆ ಇದೆಯಲ್ಲ. ಸೊ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಆಗಿರುತ್ತೆ, ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಆಗಿರ್ತಾರೆ. ಸೊ ಅವ್ರ ಫ್ಯಾಮಿಲಿ, ಆಮೇಲೆ ಇದು ಬಂದ್ಬಿಟ್ಟು ಸಿನಿಮಾದಲ್ಲಿ ಅವರ ತಂದೆ ಸ್ಕೂಟರು. ಸೊ ಹಳೇ ಚೇತಕ್ ಸ್ಕೂಟರ್. ಈಗ ಚಿಕ್ಕಪೇಟೆಯಲ್ಲೇ ಹೋದರೆ, ಇಲ್ಲ ತುಂಬ ಬೆಂಗಳೂರಲ್ಲಿ ಈಗ ಜಯನಗರ್ ಸೈಡು, ಇಲ್ಲ ನಮ್ಮ ಏನೋ ಬುಲ್ ಟೆಂಪಲ್ ಸೈಡು, ಚಾಮರಾಜನಗರ ಸೈಡ್ ಹೋದರೆ ಇನ್ನೂ ಈ ಥರ ಸ್ಕೂಟರ್ಗಳು ತುಂಬ ಜನ ಓಡಿಸ್ತಾರೆ. ಅದು ಓಡಿಸ್ತಾರೆ, ತಂದೆ ಓಡಿಸ್ತಾರೆ, ಮಗನ ಹತ್ರ ಯಾವಾಗಲೂ ಒಂದು ಒಳ್ಳೆ ಸ್ಕೂಟರ್ ಇದೆ, ಯಾವುದೋ ಒಳ್ಳೆ ಬೈಕ್ ಇರುತ್ತೆ. ಬಟ್ ಈ ನಮ್ಮ ಸಿನಿಮಾದಲ್ಲಿ ರಿವರ್ಸ್. ನಿಮ್ಮ ಲೈಫಲ್ಲಿ ಏನಾದರೂ ಈ ಥರದ್ದು ನಿಮ್ಮ ತಂದೆ ಆಗಿರ್ಬೋದು ಆ ಥರ ಗಿಫ್ಟ್ ನೀವು ಜೋಪಾನ ಅವರು ಯೂಸ್ ಮಾಡೋದು ಸ್ಕೂಟರ್ ಆಗಿದ್ದು ಆ ಥರದ್ದು ಏನಾದರೂ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಇವಾಗಲೂ ಯೂಸ್ ಮಾಡೋ ಥರನ ಆ ಥರ ಗಾಡಿಗಳೇ? ಇಲ್ಲ, ನಮ್ಮ ತಾತಂದು ಸ್ಯಾಂಟ್ರೋ ಕಾರ್ ಇನ್ನೂ ಇದೆ. ಅಂದರೆ ಅವ್ರು ಯೂಸ್ ಮಾಡ್ತಿದ್ದ ಸ್ಯಾಂಟ್ರೋ ಕಾರ್ ಇನ್ನೂ ಇದೆ. ಸೊ ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ, ಭಯ ಆಗುತ್ತೆ. ಯಾವಾಗಲೂ ಒಂದ್ಸಲಿ ಒಂದೊಂದು ಡ್ರೈವ್ ಹೋಗ್ತೀನಿ ಅದರಲ್ಲಿ. ಅದು ತುಂಬ ಖುಷಿ ಕೊಡುತ್ತೆ. ಖಂಡಿತ ತುಂಬ ತುಂಬ ಖುಷಿ ಕೊಡುತ್ತೆ ಆ ಗಾಡಿ ಮಾತ್ರ. ಸೊ ಅದು ತುಂಬ ಹತ್ರದಲ್ಲಿ ಒಂದು ಕನೆಕ್ಷನ್ ಇರುತ್ತಲ್ಲ. ಸೊ ಯಾವಾಗ ತುಂಬ ಅವ್ರು ನೆನಪಾದಾಗ ಆ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ. ನಿಮಗೆ ಮೇಡಮ್ ಅಂದರೆ ನಿಮ್ಮ ತಂದೆ ಆಗಿರ್ಬೋದು ಯಾರು ಕೊಟ್ಟಿರುವಂಥ ಗಿಫ್ಟ್ ಅಂದರೆ ಅವ್ರು ಯೂಸ್ ಮಾಡ್ತಿರುವಂಥದ್ದು ಏನು ನೀವು ಈಗ ಕಂಟಿನ್ಯೂ ಯೂಸ್ ಮಾಡೋದು? ಹಂಗೇನೂ ಇಲ್ಲ, ಎಲ್ಲ ನಾನೇ ತೆಗೆದ್ದು. ಹೇಗೆ ಅಂದರೆ ಸುನಿ ಸರ್ ಜೊತೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಸುನಿ ಸರ್ ಬಂದು ಅವ್ರು ಏನು ಹೇಳ್ತಾರೆ ಅದೇ ನಾವು ಕೇಳಬೇಕು ಅಂತ ಏನೂ ಇಲ್ಲ, ಏನು ರೂಲ್ಸ್ ಇಲ್ಲ. ಹಿ ಈಸ್ ವೆರಿ ಓಪನ್ ಟು ಸಜೆಷನ್. ಸೊ ಆ ಥರ ಡೈರೆಕ್ಟರ್ಸ್ ಬಂದು ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್ ದೆಮ್. ಇಲ್ಲ ಸರ್ ಇದು ಹಿಂಗೆ ಮಾಡಿದರೆ ಬೆಟ್ರಾಗಿ ಅನಿಸುತ್ತೆ ಅಂತ ನಾನು ಹೇಳಿದರೆ ಸರ್ ಅದು ಹಿ ಈಸ್ ವೆರಿ ಓಪನ್ ಟು ಸಜೆಷನ್ಸ್. ಆ್ಯಂಡ್ ಹಿ ಡಸಂಟ್ ಕಾಂಪ್ರಮೈಸ್ ವಿತ್ ಎನಿ ಸೀನ್. ಲೈಕ್ ಅವರಿಗೆ ಏನು ಮೈಂಡಲ್ಲಿ ಇದೆ ಅದು ಬಂದಮೇಲೆ ಅದು ಆ ಶಾರ್ಟ್ ಓಕೆ ಇರ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಎವ್ರಿ ಆರ್ಟಿಸ್ಟ್ ವಿಲ್ ಲೈಕ್ ವರ್ಕಿಂಗ್ ವಿತ್ ದೆಮ್. ವಿನಯ್ ಸರ್, ಈ ಸ್ಕ್ರಿಪ್ಟ್ ಎಲ್ಲ ನೀವು ಹೇಗೆ ಆಯ್ಕೆ ಮಾಡ್ತೀರಾ? ಅಂದರೆ ಹೇಗೆ ಆಯ್ಕೆ ಮಾಡ್ಕೊತೀರಾ ಅಂತ ನಿಮಗೆ ಬೇಕಾದ ಸ್ಕ್ರಿಪ್ಟನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಾ? ನೀವೇ ಮಾಡ್ತೀರಾ ಅಥವಾ ಯಾರು ತಂದೆಯವರು? ಇಲ್ಲ, ಈ ಥರ ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾನೆ ಇರ್ತೀನಿ. ಸೊ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಂದೆ ಜೊತೆ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಒಂದಷ್ಟು ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಒಂದಷ್ಟು ಏನಿರುತ್ತೆ, ನನ್ನೇನು ಇನ್ಪುಟ್ಸ್ ಇರುತ್ತೆ ನಾನು ಹೇಳ್ತೀನಿ. ನಮ್ಮ ತಂದೆದೊಂದಷ್ಟು ಇನ್ಪುಟ್ಸ್ ಇರುತ್ತೆ, ಅವ್ರು ಹೇಳ್ತಾರೆ. ಡೈರೆಕ್ಟರ್ಸ್ದು ಒಂದಷ್ಟು ಇನ್ಪುಟ್ಸ್ ಇರುತ್ತೆ, ಅವ್ರು ಹೇಳ್ತಾರೆ. ಸೊ ಅದ್ರ ತಕ್ಕಂಗೆ ಎಲ್ಲ ವೇವ್ ಲೆಂತ್ ಮ್ಯಾಚ್ ಆದರೆ ಆ ಸಿನಿಮಾನ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಏನೇ ಸಿನಿಮಾ ಯಾವುದೇ ಸ್ಟೋರಿ ಕೇಳಿದ್ರೂ ಅದೊಂದಷ್ಟು ದಿನ ಕಾಡಬೇಕು. ಆ ಸ್ಟೋರಿ ಕಾಡ್ತಿದೆ ಅಂದರೆ ಇದೇನೋ ನನಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಆ ಸ್ಕ್ರಿಪ್ಟ್ನ ತಗೊಳ್ತೀನಿ. ಈ ಸ್ಕ್ರಿಪ್ಟ್ ನಿಮ್ಮ ಹತ್ರ ಬಂದಾಗ ಯಾರ ಹತ್ರ ನೀವು ಡಿಸ್ಕಸ್ ಮಾಡಿದ್ರೆ ಫಸ್ಟ್? ಯಾವುದು? ನೀವು ಯಾರ ಹತ್ರ ಡಿಸ್ಕಸ್ ಮಾಡಿ ನಾನು ಮಾಡ್ಬೋದಾ ಏನು ಯಾರ ಹತ್ರ ನೀವು ಡಿಸ್ಕಸ್ ಮಾಡಿ? ಈ ಸ್ಕ್ರಿಪ್ಟ್ ಬಂದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ ಜೊತೆ ಆಮೇಲೆ ನನ್ನ ತಂದೆ ಜೊತೆ ತುಂಬ ಡಿಸ್ಕಸ್ ಮಾಡಿದೆ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆಮೇಲೆ ಸಿಂಪಲ್ ಸುನಿ ಅವರು ಡೈರೆಕ್ಟರ್ ಅಲ್ಲ, ಸೊ ಅವ್ರದ್ದು ಸಿನಿಮಾ ಯಾವಾಗಲೂ ಒಂಥರ ಲೈಟ್ ಹಾರ್ಟೆಡ್, ಆಮೇಲೆ ಕಾಮಿಡಿ, ಆಮೇಲೆ ಆಡಿಯನ್ಸ್ಗೆ ಸಖತ್ ಖುಷಿ ಕೊಡುತ್ತೆ ಈ ಸಿನಿಮಾ. ಮೋರ್ ದೆನ್ ಎನಿಥಿಂಗ್ ಏನಂದರೆ ಯಾರು ಈ ಸಿನಿಮಾ ನೋಡ್ತಾರೆ ಒಂದು ಸಖತ್ ಖುಷಿ ಕೊಡುತ್ತೆ, ಆಮೇಲೆ ಒಂಥರ ತೃಪ್ತಿ ಕೊಡುತ್ತೆ, ಒಂದು ಸಮಾಧಾನದಿಂದ ಥಿಯೇಟ್ರಿಂದ ಆಚೆ ಬರ್ಬೋದು, ಖುಷಿಯಿಂದ ಥಿಯೇಟ್ರಿಂದ ಆಚೆ ಬರ್ಬೋದು. ಅದು ಆ ಫೀಲ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಇದೇನು ಇನ್ನೊಂದು ಏನಕ್ಕೆ ಇಷ್ಟ ಆಯ್ತು ಅಂದರೆ, ಇದೊಂಥರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ. ಆಮೇಲೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ. ಆಮೇಲೆ ಈ ಕ್ಯಾರೆಕ್ಟರ್ಸು ತುಂಬ ವೆರಿ ಯೂತ್ಫುಲ್ ಕ್ಯಾರೆಕ್ಟರ್ಸ್. ಸೊ ಎಲ್ಲ ಏಜ್ ಗ್ರೂಪ್ಗೂ ಇದು ಕನೆಕ್ಟ್ ಆಗುತ್ತೆ. ಕಾಲೇಜ್ ಗೋಯಿಂಗ್ ಆಗಿರ್ಬೋದು, ಕೆಲಸ ಮಾಡೋರು ಆಗಿರ್ಬೋದು,
ಇಲ್ಲ ಮನೇಲಿರೋರಾಗಿರ್ಬೋದು, ಇಲ್ಲ ಒಂದು ಸ್ವಲ್ಪ ಏಜ್ಡ್ ಆಗಿರೋ ಜನಕ್ಕಾಗಿರ್ಬೋದು, ಎಲ್ಲದಕ್ಕೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ಯೂನಿವರ್ಸಲ್ ಸಿನಿಮಾ ಅಂತ ಅನಿಸ್ತು. ಸೊ ಅದಕ್ಕೆ ಇಷ್ಟ ಆಯ್ತು ಈ ಸಿನಿಮಾ. ಅಂದರೆ ಸಿನಿಮಾಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಕೂಡ ಇದೆ. ಏನಂದರೆ ಅಪ್ಪು ಸರ್ ಕೂಡ ಈ ಕಥೆ ಇಷ್ಟಪಟ್ಟಿದ್ರು ಅಂತ ಕೇಳಿ ಈ ಸಿನಿಮಾ ಅದೇ ಈ ಕತೆ ಬಂದ್ಬಿಟ್ಟು ಪ್ರಸನ್ನ ಅವರಂತ ಒಬ್ಬರು ರೈಟರ್ದು. ಅವ್ರು ಯಾವುದೋ ಒಂದು ಟೈಮಲ್ಲಿ ತುಂಬ ಹಿಂದೆ ಒಂದ್ಸಲಿ ಇದು ಲೈನ್ ಏನೋ ಹೇಳಿದ್ರಂತೆ ಅಷ್ಟೇ. ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತಾಡೋಣ ಗೊತ್ತಿತ್ತ ನಿಮಗೆ? ಇಲ್ಲ ನನಗೇನು ಗೊತ್ತಿರಲಿಲ್ಲ. ಇಲ್ಲ ಆ ಥರ ಏನು ಮಾತಾಡಿರಲಿಲ್ಲ. ಇಲ್ಲ ಈಗ ಈ ಸಿನಿಮಾ ಮಾಡೋದಾಗ ಅವಾಗ ಗೊತ್ತಾಗಿದೆ ಆ ಥರ ಒಂದು ಲೈನ್ ಈ ಥರ ಶೇರ್ ಮಾಡಿದೆ ಅಂತ ಹೇಳಿದ್ರು ಅಷ್ಟೇ ನಮ್ಮ ರೈಟರ್ ಅಷ್ಟೇ. ಈ ಓವರ್ ಆಲ್ ಈಗ ಎಲ್ಲ ರಿಲೀಸ್ಗೆ ರೆಡಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಓವರಲ್ ಸಿನಿಮಾ ಎಲ್ಲ ರೆಡಿ ಆಗಿದೆ, ರಿಲೀಸ್ಗೆ ರೆಡಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನೀವು ತುಂಬ ಏನೋ ಥಿಯೇಟರ್ಗೆ ಬಂದು ಒಳ್ಳೆ ಸಾಂಗ್ಸ್ ಕೇಳಬೇಕಂದ್ರೆ ಒಂದಷ್ಟು ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇದೆಲ್ಲ ಹೈಲೈಟ್ ಅದು ಸಿನಿಮಾದ ಹೈಲೈಟ್ ಮ್ಯೂಸಿಕ್ಗೆ ಒಂದು 10 ಮ್ಯೂಸಿಕಲ್ ಬಿಟ್ಸ್ ಇದೆ, ಒಂದು 4 ಸಾಂಗ್ ಇದೆ, ಆಮೇಲೆ ವೆರೈಟಿ ಆಫ್ ಮ್ಯೂಸಿಕ್ ಇದೆ. ಸೊ ಕೂಡ ಮ್ಯೂಸಿಕ್ ಡೈರೆಕ್ಟರ್ ನಾನು ಕೂಡ ಒಂಥರ ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಇದರಲ್ಲಿ. ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಾಂಗ್ ಇಲ್ಲ ಮ್ಯೂಸಿಕ್ ಇದರಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಅಷ್ಟೊಂದು ವೆರೈಟೀಸ್ ಇದೆ. ನಮ್ಮ ವೀರ್ ಸಮರ್ಥ್ ಅವರು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್. ಈಗಾಗಲೇ 3 ಸಾಂಗ್ ಲಾಂಚ್ ಆಗಿದೆ. ಎಲ್ಲ ಸಾಂಗು ತುಂಬ ಜನಕ್ಕಂತೂ ತುಂಬ ಇಷ್ಟ ಆಗಿದೆ. ಆಮೇಲೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು, ಈ ಥರ ಲೂಪಲ್ಲಿ ಸಾಂಗ್ ಕೇಳ್ತಾನೆ ಇರ್ತೀವಿ ಅಂತ. ಸೊ ನಿಮಗೆ ಮ್ಯೂಸಿಕ್ ಇಷ್ಟ ಇದ್ದರೆ, ನಿಮಗೆ ಕಾಮಿಡಿ ತುಂಬ ಇಷ್ಟ ಇದ್ದರೆ, ಆಮೇಲೆ ನಿಮ್ಗೊಂದು ಫೀಲ್ ಗುಡ್ ಸಿನಿಮಾ ಬೇಕು ಅಂದರೆ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಇಷ್ಟಪಡ್ತೀನಿ. ಸೇಮ್ ಅದೇ, ಬಿಕಾಸ್ ಇವಾಗ ಐ ಥಿಂಕ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ತುಂಬ ಪ್ಯಾನ್ ಇಂಡಿಯನ್ ಫಿಲ್ಮ್ಸ್ ಬರ್ತಾ ಇದೆ. ಬಟ್ ವೈಲೆನ್ಸ್, ಆ್ಯಕ್ಷನ್, ಮಾಸ್ ಫಿಲ್ಮ್ಸ್ ನೋಡ್ತಾ ಇದ್ದೀವಿ. ಸೊ ಅದ್ರ ಮಧ್ಯದಲ್ಲಿ ಇದೊಂದು ಐ ಥಿಂಕ್ ಇಟ್ ವಿಲ್ ಸ್ಟ್ಯಾಂಡ್ ಔಟ್. ಒಂದು ಯುನೀಕ್ ಯಾವ ಥರ ಸಿನಿಮಾ ಇಷ್ಟ ಆಗಿದೆ? ಈ ಥರ ಸಿನಿಮಾನೇ ಇಷ್ಟ. ಬಿಕಾಸ್ ಇದು ಇಟ್ಸ್ ಎವರ್ ಗ್ರೀನ್ ಅಲ್ಲ, ಯಾವಾಗ ಬೇಕಾದ್ರೂ ಅದು ನೋಡ್ಬೋದು. ಸೊ ಅದೇ ನಮ್ಮ ಮೂವಿ ಹಂಗಿರುತ್ತೆ, ಅದು ಖಂಡಿತ ಬಂದು ನೋಡಿ. ಇದಿಷ್ಟು ಒಂದು ಸಿನಿಮಾ ಆಯಿತು, ಒಂದಿಷ್ಟು ಒಂದು ತಮಾಷೆ ಒಂದು 3 ಕ್ವಶನ್ ಆನ್ಸರ್ ಗೊತ್ತಿರುವಂಥದ್ದು ಏನಪ್ಪ ಅಂದರೆ, ಸಿನಿಮಾ ಹೆಸರು ಹೇಳ್ತೀನಿ, ಪಾಪ್ಯುಲರ್ ಸಿನಿಮಾ ಹೆಸರು ಹೇಳ್ತೀನಿ, ತುಂಬ ಹಿಟ್ ಆಗಿರುವಂಥದ್ದು. ಆ ಸಿನಿಮಾದಲ್ಲಿ ಒಂದು ಪಾತ್ರದ ಹೆಸರು ನಂಗೆ ಗೊತ್ತಿದ್ರೆ ಹೇಳ್ತೇನೆ, ಗೊತ್ತಿಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಅಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದರೆ ಇವ್ರು ಹೇಳ್ತಾರೆ. ಇವರೇ ಹೇಳ್ತಾರೆ. ಏನು ಸಿನಿಮಾ ಅದು? ಕನ್ನಡ? ಫಸ್ಟ್ ಹುಡುಗರ ಚಿತ್ರದಲ್ಲಿ ಅಪ್ಪು ಸರ್ ಪಾತ್ರದ ಹೆಸರೇನು? ಹುಡುಗರ ಚಿತ್ರದಲ್ಲಿ ನಿಂದೆ ಬ್ಯಾನರ್ ಹೌದು. ನಾನು ಸಿನಿಮಾ ನೋಡ್ಬೇಕಂದ್ರೆ ಚಿಕ್ಕಪ್ಪ ಅಂತ ನೋಡ್ತೀನಿ, ಹೆಸರು ಮರ್ತು ಹೋಗುತ್ತೆ. ಏನಂತ ಹೇಳಿ ನೋಡಿ ಆಪ್ಷನ್ಸ್ ಮೇಡಮ್ ಅವರಿಗೆ ಗೊತ್ತಿಲ್ಲ ಅಂದರೆ ನನಗೆ. ಓಕೆ, ಕನ್ನಡ ಸಿನಿಮಾ ನೋಡ್ತಾ ಇರ್ತೀನಿ, ಬಟ್ ನಾಟ್ ವೆರಿ ಓಲ್ಡ್ ಫಿಲ್ಮ್ಸ್. ಏನು ಚಿಕ್ಕಪ್ಪ ಆಪ್ಷನ್ ಕೊಡ್ಬೋದಾ? ಹಾಂ, ಇನ್ನೇನು ಮತ್ತೆ ನೀವು ಹೇಳಿಲ್ಲ ಅಂದ್ರೆ ಮತ್ತೆ ಓಕೆ. ರವಿ, ಸಂತು, ಪ್ರಭು. ಓಕೆ ಮೇಡಮ್, ನಿಮ್ಗೆ ಅಯ್ಯೋ ಗೂಗ್ಲಿ ಚಿತ್ರದಲ್ಲಿ ಯಶ್ ಅವರ ಗೂಗ್ಲಿಯಲ್ಲಿ ನಾಯಕನ ಪಾತ್ರದ ಹೆಸರು? ಆಪ್ಷನ್ಸ್ ಕೊಡಿ. ರಾಧಿಕಾ ಪಂಡಿತ್ ಅವರು. ಅಲ್ಲ, ಕೃತಿಕರ್ ಬಂದವರು. ಕೃತಿಕ ಅವರು. ಮತ್ತೆ ಅದೇ ಆನ್ಸರ್ ಅಲ್ಲ? ನಾನು ಅವ್ರ ಪಾತ್ರದ ಕ್ಯಾರೆಕ್ಟರ್ ಐಡಿಯಾ. ಅದು ಯಾವಾಗ ಬಂತು ಆ ಮೂವಿ? ತುಂಬಾ ಓಲ್ಡ್ ಅಲ್ಲ, ನಾನು ನೋಡಿದ್ದೆ. ಈ ಕ್ವೆಶ್ಚನ್ಸ್ ಬೇಡ, ನಾನು ತುಂಬ ವೀಕ್ ಇದೆ. ನೋಡ್ತೀರಿ ಕನ್ನಡ ಸಿನಿಮಾ ನೋಡ್ತೀರಿ? ಅದೇ ಇವಾಗ ಲಾಸ್ಟ್ ಫ್ಯೂ ಇಯರ್ಸ್, ಓಕೆ, ನಾಟ್ ವೆರಿ ಓಲ್ಡ್. ಓಕೆ, ನೀವು ನೋಡಿದಂತೆ ರೀಸೆಂಟಾಗಿ ನೋಡಿದಂತೆ ಕನ್ನಡ ಮೂವಿ ಯಾವುದು? ಕಾಂತಾರ ನೋಡಿದೆ. ಕಾಂತಾರ. ಅದ್ರ ಮೇಲೆ ಯಾವ್ದು ನೋಡಿಲ್ಲ, ಅದ್ರ ನಂತರ ಯಾವ್ದು ನೋಡಿಲ್ಲ? ಸಪ್ತಸಾಗರದಲ್ಲ ಪಾರ್ಟ್ ಎ ನೋಡಿದೆ, ಸೈಡ್ ಎ. ಸೈಡ್ ಬಿ ನೋಡಬೇಕು. ಇದು ಗೊತ್ತಿಲ್ಲ, ಇದು ಪಾತ್ರ ಏನು ಪಾತ್ರ ಗೂಗ್ಲಿ ಗೊತ್ತಿಲ್ಲ, ಪ್ಲೀಸ್ ಅದು ಬೇಡ. ಪಾಸ್ ಆನ್ ಟು ಹಿಮ್. ನಿಮಗೆ ಗೊತ್ತಿಲ್ಲ? ಆಪ್ಷನ್ಸ್ ಹೇಳಿ ಹೇಳ್ತೇನೆ. ಸ್ವಾತಿ, ಪ್ರೀತಿ, ಜ್ಯೋತಿ. ಸ್ವಾತಿ, ಪ್ರೀತಿ, ಜ್ಯೋತಿ. ಪ್ರೀತಿನಾ? ಜ್ಯೋತಿ. ಸ್ವಾತಿ. ಸ್ವಾತಿ. ಮೂರೇ ಆಪ್ಷನ್ ಇದೆ. ನೀವು ಅಕಸ್ಮಾತ್
ಮ್ಯೂಸಿಕ್ ಡೈರೆಕ್ಟರ್ ಆದರೆ ನಿಮ್ಮ ಆಸೆ ಅನ್ಕೊಂಡ್ರೆ ಯಾವ ಹೀರೋಗೆ ಒಂದು ಫಸ್ಟ್ ಡೈರೆಕ್ಟ್ ಮಾಡಬೇಕು ಅಂತ ಮ್ಯೂಸಿಕ್ಕಾ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಮ್ಯೂಸಿಕ್ ಡೈರೆಕ್ಟರ್ ಆಗೋದು ತುಂಬಾ ಡೌಟು. ಆದರೆ ಅಕಸ್ಮಾತ್ ಆದರೆ ಎಲ್ಲ ಕನ್ನಡಲ್ಲಿರೋ ಎಲ್ಲ ಆ್ಯಕ್ಟರ್ಸ್ಗೂ ಮಾಡ್ತೀನಿ. ಫಸ್ಟ್ ಅಂತ ಒಂದು ಲಿಸ್ಟ್ ಇರುತ್ತೆ, ಎಲ್ಲರೂ ಮಾಡೋಕೆ ಆಸೆ. ಓಕೆ, ಫಸ್ಟ್ ಒಂದು ಲಿಸ್ಟ್ ಇವಾಗ ಯಾರು? ನನ್ನ ತಮ್ಮನಿಗೆ ಮಾಡ್ತೀನಿ. ಓಕೆ, ಅವ್ರು ಕೂಡ ಇವಾಗ ಬರ್ತಿದೆ. ಅವ್ರು ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಏನಾದರೂ ಕೇಳ್ತಿದ್ರಾ ಏನಂತ ಸಿನಿಮಾದಲ್ಲಿ? ಸಿನಿಮಾ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀವಿ ಇಬ್ಬರು. ಎಲ್ಲ ತುಂಬ ಸಿನಿಮಾಗಳು ಒಟ್ಟಿಗೆ ಹೋಗಿ ನೋಡ್ತೀವಿ, ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಇಬ್ಬರು. ಆಮೇಲೆ ಟಿಪ್ಸ್ ಅಂದರೆ ಅವನಿಗೆಲ್ಲ ಆಲ್ಮೋಸ್ಟ್ ಅವನಿಗೆ ಎಲ್ಲ ಗೊತ್ತು. ನೀವು ನೋಡಿದಂಥ ಸಿನಿಮಾ ಯಾವುದು ರೀಸೆಂಟ್ಲಿ? ನಾನು ಲಾಸ್ಟ್ ನೋಡಿದ್ದು ಸಪ್ತಸಾಗರ ಸೈಡ್ ಬಿ. ಹಾಂ, ಅದೇ ಎ ಆದಮೇಲೆ ನೋಡಿದ್ದು ಬಿ. ಅದೇ ಲಾಸ್ಟ್ ಬಂದಿದ್ದು ಬಿ ಅಲ್ಲ, ಲಾಸ್ಟ್ ಬಿ ನೋಡಿದ್ದು. ಇನ್ನೊಂದು ಅಕಸ್ಮಾತ್ ನೀವು ಎಲ್ಲಾದರೂ ಬಿಗ್ ಬಾಸ್ ಹೋದರೆ, ಅಕಸ್ಮಾತ್ ಆಗಿ ಹೋದರೆ ಇವರು ನಿಮ್ಮ ಜೊತೆ ಬಂದರೆ ನಾಮಿನೇಟ್ ಮಾಡ್ಬೇಕಂತಿದ್ರೆ ಏನು ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತೀರಿ? ಅಂದರೆ ಅಕಸ್ಮಾತ್ ನೀವು ಎಲ್ಲರೂ ಬಿಗ್ ಬಾಸ್ಗೆ ಹೋದರೆ ಇವರು ನಿಮ್ಮ ಜೊತೆ ಬಂದಿರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ನಾಮಿನೇಟ್ ಮಾಡಬೇಕು, ಏನು ರೀಸನ್? ನಾಮಿನೇಟ್ ಅಂದರೆ ಇವ್ರು ನನಗೆ ದೊಡ್ಡ ಕಾಂಪಿಟೇಷನ್ ಆಗ್ತಾರೆ, ಅದಕ್ಕೆ ಈಗಲೇ ತೆಗಿಬೇಕು ಅಂತ ತೆಗಿತೀನಿ. ಇನ್ನೊಂದು ಕೊಡೋದು ಸಾಕಲ್ಲ, ಒಂದು ಕೇಳ್ತಾರೆ. ಒಂದೇ ರೀಸನ್ ಇರುತ್ತೆ ಅಲ್ಲ. ಓಕೆ, ನೀವೇನು ಕೊಡ್ತೀರಿ? ತುಂಬ ಸೈಲೆಂಟ್ ಆಗಿದ್ದಾರೆ, ಮಿಂಗಲ್, ಈಸ್ ನಾಟ್ ಜೆಲ್ಲಿಂಗ್ ವಿತ್. ಈ ಇಡೀ ಇಂಟರ್ವ್ಯೂಲ್ ನಾನೇ ಮಾತಾಡಿರೋದು, ನಿಮ್ಮನ್ನೇ ನಾಮಿನೇಟ್ ಮಾಡಬೇಕು. ಇವರೇ ಸುಮ್ಮನೆ ಸೈಲೆಂಟ್ ಆಗ್ತಿದ್ದು. ಓಕೆ, ಲಾಸ್ಟ್ ಕ್ಯಾಮ್ರಾ ಹಿಂದೆ ಮಾತ್ರ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಮಾತಾಡಕ್ಕಲ್ಲ. ಅಲ್ಲಿ ಬಿಗ್ ಬಾಸ್ ಇದರಲ್ಲಿ ಫುಲ್ ಕ್ಯಾಮ್ರಾ ಇರುತ್ತೆ, ಮಾತಾಡಲ್ಲ ಅನ್ಸುತ್ತೆ. ಓಕೆ, ಇವಾಗ ಕ್ಯಾಮ್ರಾ ಇತ್ತಂತ ಇವ್ರು ಮಾತಾಡಿದ್ರೆ ಹಂಗಿಲ್ಲ, ನೀವೇನು ಇಲ್ಲ ಹಂಗಿಲ್ಲ, ನೀವು ಕ್ವೆಶನ್ಸ್ ಏನು ಕೇಳ್ತಿದ್ರು ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ. ಹ್ಞೂ ಮಾತ್ರ ಆ ಥರದಲ್ಲೇ ಅಲ್ಲ ಸರ್, ಅವ್ರ ಆನ್ಸರ್ ಅದೇ ಥರ ಇರಲಿಲ್ಲ. ಹೇಳಿ, ಅದೇ ಥರ ಇರ್ತಾ ಇಲ್ಲ, ಏನಾದ್ರು ಕೇಳಿದ್ರೆ? ಇಲ್ಲ, ಹೇಳಿದ್ರು ಅಷ್ಟೊಂದು ಹ್ಞೂ ಅಂತ ಇರಲಿಲ್ಲ, ಹೇಳಿದ್ರು. ಓಕೆ, ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಂತ ಪ್ರೇಕ್ಷಕರಿಗೆ? ಫೆಬ್ 9 ರಿಲೀಸ್ ಆಗುತ್ತೆ ಮಾರ್ನಿಂಗ್, ಫೆಬ್ 8 ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗುತ್ತೆ ಮೂವಿ. ಸೊ ಪ್ಲೀಸ್ ನೋಡಿ, ಇಟ್ಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ವ್ಯಾಲೆಂಟೈನ್ಸ್ ವೀಕ್ಗೆ ಒಂದು ಪರ್ಫೆಕ್ಟ್ ಮೂವಿ ಇದು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.